SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಗೂ ಚಿತ್ರ ಪ್ರೇಮಿಗಳಿಗೆ, ಸಂಗೀತ ಪ್ರೇಮಿಗಳಿಗೆ ನನ್ನ ನಮಸ್ಕಾರ. ಸರ್, ಕ್ಷಮೆ ಇರಲಿ, ನಾವೆಲ್ಲ ಸೇರೋದಕ್ಕೆ ಮೂಲ ಕಾರಣನೇ ಆ ಮ್ಯೂಸಿಕ್ ಪ್ಲಾಟ್ಫಾರ್ಮು. ನಮ್ಮ ಸುರೇಶ್ ಚಿಕ್ಕಣ್ಣ ಅವರನ್ನ ವಿಶೇಷವಾಗಿ ವೇದಿಕೆಗೆ ಸ್ವಾಗತಿಸೋಣ. ಸುರೇಶ್ ಜಿ ಆನ್ ಸ್ಟೇಜ್ ಪ್ಲೀಸ್. ನೀವೆಲ್ಲ ಹಾಡು ಕೇಳಿದ್ದೀರಾ. ಇವ್ರ ಪರಿಚಯ ಹೇಗಾಯಿತು, ನಮ್ಮ ಸ್ನೇಹ ಹೇಗೆ ಬೆಳೀತು ಎಲ್ಲವನ್ನು ಮೇಡಮ್ ಹೇಳಿದ್ದಾರೆ. ನನ್ನನ್ನು ಮಂಗಳೂರಿಗೆ ಕರೆಸಿ ಆ ಸೀರಿಯಲ್ ಮಾಡಿದರು. ತುಂಬ ಅದ್ಭುತವಾಗಿ ಮಾಡಿದರು. 2 days ಶೂಟಿಂಗ್ ಮಾಡಿದ್ರು. ಆಗ ಬೆಳೆದ ಸ್ನೇಹ. ನಾನು ಮಂಗಳೂರಿಗೆ ಬೇರೆ ಸಿನಿಮಾ ಶೂಟಿಂಗ್ ಹೋದರೂ, ಅಲ್ಲಿ ಯಾವುದಾದ್ರು ಪ್ರೆಸ್ ಮೀಟ್ ಆದರೂ ನಾನು ಇರೋ ಜಾಗಕ್ಕೆ, ನಾನು ಇರೋ ಹೋಟ್ಲಿಗೆ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಬರೀ ಕೈಯಲ್ಲಿ ಬರಲ್ಲ, ಏನಾದರೂ ಒಂದು ಗಿಫ್ಟ್ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ತುಂಬ ಹಂಬಲ್ ಆಗಿದ್ದಾರೆ. ನನಗೆ ಫಾದರ್ ಇಮೇಜ್ ನೀವು ಅಂತಾರೆ. ನನಗಿವರು ಗಾಡ್ ಫಾದರ್ ಇಮೇಜು. ಸೊ ಹಾಗಾಗಿ ಆ ಎಮೋಷನಲ್ ಟಚಿಂಗ್ ಇದೆ ನಮ್ಮಿಬ್ಬರಲ್ಲಿ. ಹಾಗಾಗಿ ನಾನು ಖುಷಿಯಿಂದ ಬಂದಿದ್ದೀನಿ. ಆದರೆ ನಾನು ಕರ್ತವ್ಯದಲ್ಲೇ ಇದ್ದೀನಿ. ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ರವಿ ಶ್ರೀವತ್ಸ ಅಂತ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಗ್ಯಾಂಗ್ ಆಫ್ ಯೂಕೋ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದರು. ಅವರೀಗ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕತೆ. ಅದೇನು ಅಂದರೆ, ಬೆಳಿಗ್ಗೆ ಶೂಟಿಂಗ್ ಮಾಡಿದ್ದನ್ನು ಸಾಯಂಕಾಲ ಡಬ್ಬಿಂಗ್ ಮಾಡಬೇಕು. ನಾನು ಅರ್ಧ ಗಂಟೆ ಬರ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ನಾನು ಹೋಗೋಕ್ಕೆ 2 ಗಂಟೆ ಬೇಕಲ್ಲಿಗೆ. ಹಾಗಾಗಿ ನಾನು ಸ್ವಲ್ಪ ತರಾತುರಿಯಲ್ಲಿದ್ದೇನೆ. ಇದೇ ಹೆಸರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಫರ್ನಾಂಡಿಸ್ ಅವರು. ಅದಕ್ಕೆ ಕೈ ಜೋಡಿಸಿದ್ದಾರೆ, ಮನಸೋತಿದ್ದಾರೆ. ಆಸ್ಟ್ರೇಲಿಯಾದಿಂದ ನಿರ್ಮಾಪಕರು ಬಂದಿದ್ದಾರೆ. ಇವರು ನೆಲೆಸಿರೋದು ಅಲ್ಲೇ. ಆದರೆ ಒಂದು ಊರು, ಹುಟ್ಟಿದ ಊರು, ಆ ಊರಿನ ಋಣ ತೀರಿಸ್ಬೇಕು, ಅಲ್ಲೇನಾದರೂ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸ್ತೀನಿ. ಫರ್ನಾಂಡಿಸ್ ಅವ್ರಿಗೂ ಶುಭ ಹಾರೈಸ್ತೀನಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ಸಿಂಗರು. ಈ ಒಂದು ಹೇಗೆ ಅಂದರೆ ಸ್ಮಾರ್ಟ್ ಫೋನ್ ಇದ್ದಂಗೆ ಎಲ್ಲ ಕೆಲಸನೂ ಮಾಡ್ತಾರೆ. ನಿರ್ದೇಶನ ಮಾಡ್ತಾರೆ, ಸಾಹಿತ್ಯ ಬರೀತಾರೆ, ಸ್ಕ್ರಿಪ್ಟ್ ಬರಲಿ, ಚಿತ್ರಕಥೆ ಬರೀತಾರೆ, ಎಲ್ಲವೂ ಇದೆ. ಅದು ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಒಂದು ಜಾಗ ಸಿಗ್ತಾ ಇಲ್ಲ ಅವ್ರಿಗೆ. ತುಂಬ ಕನಸು ಹೊತ್ತಿದ್ದಾರೆ. ಆ ಕನಸೆಲ್ಲ ನನಸಾಗಲಿ, ಈ ಸಿನಿಮಾ ಬೇಗ ಶುರುವಾಗಲಿ, ಅದು ಚೆನ್ನಾಗಿ ಮೂಡಿ ಬರಲಿ. ಟೈಟ್ಲೇ ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸು ಮತ್ತು ಸ್ವಲ್ಪ ಓಲ್ಡ್ ಏಜ್ ಆದಮೇಲೆ ಫೀಲಿಂಗ್ ಏನಿರುತ್ತೆ ಅಂತ. ಸುಮಾರಾಗಿ ಎಲ್ಲರ ಜೀವನದಲ್ಲೂ ಈ ಥರದ್ದು ಒಂದು ಸಣ್ಣದಾಗಿ ನಡೆಯುತ್ತೆ. ಬ್ರೇಸ್ಲೆಟ್ ಕೊಡದೇ ಇದ್ದರೂ ಲಾಲಿಪಾಪಾರು ಕೊಟ್ಟಿರೋ ನೆನಪನ್ನು ನೆನೆಸ್ಕೊಂಡು, ಅಯ್ಯೋ ಅವಳು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ನೆನೆಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಇದು ಎಲ್ಲರನ್ನೂ ರೀಚ್ ಆಗುವಂಥ ಒಂದು ಕತೆ ಇಟ್ಕೊಂಡಿದ್ದಾರೆ. ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ನಾನು ಶುಭ ಕೋರ್ತೀನಿ. ದಯವಿಟ್ಟು ಕ್ಷಮಿಸಿ, ನಾನು ಈಗಲೇ ಹೊರಡ್ತೀನಿ. ಯಾರು ತಪ್ಪು ತಿಳ್ಕೊಳ್ಬೇಡಿ. ಕರ್ತವ್ಯ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಸರ್, ಇಲ್ಲಿ ಬ್ರೇಸ್ಲೆಟ್ ಏನು ಇಟ್ಕೊಳ್ತಾ ಇದ್ರಲ್ಲ ಆಕೆ ಸರ್, ಅವ್ರು ನಿಮ್ಮ ಕೇಸ್ ಕೇಳ್ತಿದ್ದಾರೆ ಸರ್. ನನ್ನ ಕೇಸಾ? ಸರ್, ನೀವು ಪರ್ಸ್ನಲಾಗಿ ಸಿಕ್ಕಿದ್ರೆ ನನ್ನ ಕಥೆ ಹೇಳ್ತೀನಿ. ನಂದು ಲವ್ ಮ್ಯಾರೇಜ್. ಮದುವೆ ಆಗಿ 51 ವರ್ಷ ಆಯಿತು. ಥ್ಯಾಂಕ್ ಯು. ಎಲ್ರಿಗೂ ಶುಭವಾಗಿ, ಒಳ್ಳೆಯದಾಗಲಿ. ಸೋ ಸ್ವೀಟ್ ಆಫ್ ಯು ಸರ್. ಟೆನ್ನಿಸ್ ಕೃಷ್ಣ ಅವರು. ನನ್ನ ಮಾಧ್ಯಮದವರೆಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಆತ್ಮೀಯ ಸ್ನೇಹಿತರು ವಿನ್ಸೆಂಟ್ ಫರ್ನಾಂಡಿಸ್ ಅವರು ತುಂಬ ಆಲ್ಬಮ್ ಸಾಂಗ್ಸ್ನೆಲ್ಲ ಮಾಡಿದ್ದಾರೆ. ಎಲ್ರಿಗಿಂತ ಮುಂಚೆ ನಾನೇ ನೋಡಿರೋದು. ಅವ್ರ ಜೊತೆ ನಾವು ಕೂಡ ಸೇರಿ ಒಂದು ವೆಬ್ ಸೀರೀಸ್, ಒಂದು ಸೀರಿಯಲ್ ಮಾಡಿದ್ದೀವಿ. ಅದನ್ನು ಬಿಡುಗಡೆ ಆಗಬೇಕದು. ಕನ್ನಡ ಮತ್ತು ಎಷ್ಟು ಲ್ಯಾಂಗ್ವೇಜ್
ಕನ್ನಡ ತುಳು ಎರಡು ಭಾಷೆಯಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅದು ಆದಷ್ಟು ಬೇಗ ತೆರೆ ಕಾಣಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅವರ ಮೇಲೆ ಇರಲಿ. ತುಂಬ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರು ಉಪೇಂದ್ರ ಅವ್ರ ಪರಿಚಯ ಇದ್ದಾರೆ. ಅವ್ರಿಗೆ ಅವ್ರ ನಂಬರ್ ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ. ನೀವು ಯಾರಾದರೂ ಇದ್ದರೆ ಪಾಪ ಕೊಡ್ರಿ ನಂಬರು, ಇಲ್ಲ ನೀವೇ ಫೋನ್ ಮಾಡಿ ಕಾನ್ಫರೆನ್ಸ್ ತಗೊಳ್ಳಿ. ಅವ್ರನ್ನ ಭೇಟಿ ಮಾಡೋವಂಥ ಅವಕಾಶವನ್ನು ಮಾಡಿಕೊಡಿ. ಅವರ ಪ್ರತಿಭೆ ಬರೀ ಗಲ್ಫ್ ಕಂಟ್ರಿಗೆ ಇರೋದು ಬೇಡ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರೋರು ಇಲ್ಲಿಗೆ ಬರಲಿ ಅವರ ಪ್ರತಿಭೆ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಪೇನ್ಲೆಸ್ ಡೆಲಿವರಿ ಅನ್ನುವಂಥ ಒಂದು ಶಾರ್ಟ್ ಮೂವಿ ಸಿಕ್ಕಾಪಟ್ಟೆ ಖ್ಯಾತಿ ಪಡೆದು ಲಿಲ್ಲಿ ಸಾಂಗ್ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದೆ. ಸೊ ವಾಟ್ ಯು ಸೇ ಸರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮಗೆಲ್ಲರಿಗೆ ಸರ್. ಇದು ನನ್ನೊಂದು ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ಒಂದು ಫಸ್ಟ್ ಸಾಂಗ್ ವಿಡಿಯೋ ಸಾಂಗ್ ಮಾಡಿದ್ದೇನೆ. ಐ ಮೀನ್ ನಾವು ಸಾಂಗ್ ಮಾಡುವಾಗ ನಾವು ವಿ ನೆವರ್ ಥಾಟ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ದಿಸ್ ಮೂವಿ, ಓಕೆ. ಬಟ್ ಗ್ರ್ಯಾಜುವಲಿ ಆಫ್ಟರ್ ಎಡಿಟಿಂಗ್ ವಿ ಆರ್ ಸೆಟ್ಟಿಂಗ್, ನಾವು ಕೂತ್ಕೊಂಡು ಮಾತಾಡುವಾಗ ಮೈ ಕಲೀಗ್, ಮೈ ಫ್ರೆಂಡ್ಸ್, ಎವ್ರಿವನ್ ಟೋಲ್ಡ್ ಮಿ ದ್ಯಾಟ್ ನೀವು ಯಾಕೆ ಇದೊಂದು ಫಿಲ್ಮ್ ಮಾಡಬಾರ್ದು, ದೇ ಕ್ಯಾನ್ ಸಿ ದ ಸ್ಟೋರಿ ಲೈನ್ ಬಿಹೈಂಡ್ ದಟ್ ಸಾಂಗ್. ಸೊ ನಾವು ಪ್ಲ್ಯಾನ್ ಮಾಡಿದ್ದಕ್ಕೆ ಲೆಟ್ಸ್ ಸಿ ಡಿಸೈಡ್ ಮೊದಲು ಫಸ್ಟ್ ನಾವು ಸಾಂಗ್ ರಿಲೀಸ್ ಮಾಡುವ. ಸೊ ಹಾಗೆ ನಾವು ಸಿರೀಸ್ ಅವ್ರ ಹತ್ರ ಮಾತಾಡುವಾಗ ಅವರೆಲ್ಲರೂ ಓಕೆ, ನಾನು ನಮ್ಮ ಸೈಡಿಂದ ಫುಲ್ ಸಪೋರ್ಟ್ ಮಾಡ್ತೇನೆ ನಿಮಗೆ. ಸೊ ದಟ್ಸ್ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಸಾಂಗ್ ಎಸ್, ಐ ಮೀನ್ ಈಗ ಎಕ್ಸ್ಪೆಕ್ಟೇಷನ್ ತುಂಬ ಉಂಟು. ಐ ಮೀನ್ ನಾವು ಬಿಫೋರ್ ರಿಲೀಸಿಂಗ್ ನಾವು ಕೆಲವು ನಮ್ಮ ಮ್ಯೂಸಿಕ್ ಸರ್ಕಲ್ ನಾವು ಪ್ಲೇ ಮಾಡಿ ತೋರಿಸ್ತೇವೆ. ಅವರು ನಮಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಇಟ್ಸ್ ಸಾಂಗ್ ಇಸ್ ನೈಸ್, ಇಟ್ ವಿಲ್ ರೀಚ್. ಸೊ ಲೆಟ್ಸ್ ಸಿ. ನಾವು ಈಗ ಯೂಟ್ಯೂಬಲ್ಲಿ ಫಸ್ಟ್ ನಾವು ಲಾಂಚ್ ಮಾಡ್ತೇವೆ. ಈಗ ವಿ ಕಾಂಟ್ ಮೇಕ್ ಔಟ್, ಈಗ ನಮಗೆ ತುಂಬ ಕಾನ್ಫಿಡೆನ್ಸ್ ಉಂಟು. ಬಟ್ ಐ ಡೋಂಟ್ ನೋ ಬಟ್ ಪೀಪಲ್ ಟೇಸ್ಟ್. ಇದು ನಮಗೆ 3 ದಿವಸ ಆಗಿದೆ, 3 days. ಹೌದು, ಅದು ಸಿನಿಮಾಗೆ ಕಂಟಿನ್ಯೂ ಆಗ್ತದೆ. ವಿ ನಾಟ್ ಡಿಸೈಡೆಡ್, ಮೋಸ್ಟ್ ಪ್ರಾಬಬ್ಲಿ ವಿದಿನ್ 3 months. ಸಾಂಗ್ ಮುಂಚೆ ರೆಡಿ ಆಗಿತ್ತು. ಆ್ಯಕ್ಚುಲಿ ದಿಸ್ ಕೋ ಇನ್ಸಿಡೆಂಟ್. ಅವರ ಮಗಳವರು ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಮಗಳು ಯಂಗ್ ಏಜ್ ಫೀಲಿಂಗ್ಸ್ ತೋರಿಸಿದ್ರೆ ಅಮ್ಮ ಆ ಒಂದು ಪ್ರಸ್ತುತ ಸ್ಥಿತಿಯನ್ನು ಅನುಭವಿಸ್ತಿರ್ತಾರೆ. ಅದೇ ಖಂಡಿತ ಟು ಬಿ ಕಂಟಿನ್ಯೂಡ್ ಅಲ್ಲಿ ಕಾಲಿಂಗ್ ಬೆಲ್ ಓದ್ದವ್ರು ಯಾರು ಅಂತ ನೋಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ನೀವು ಮಿಸ್ ಮಾಡ್ಕೊಂಡ್ರೆ ಸಾಂಗ್ ಚೆನ್ನಾಗಿತ್ತು. ಸರ್ಪ್ರೈಸ್. ಎಸ್, ಒಂದೇ ಸರಿ, ಆಮೇಲೆ ಇನ್ನೊಂದು ಸರಿ ನೋಡೋಣ. ಶೋರ್. ಸೊ ತುಂಬ ಖುಷಿ ಅನ್ಸುತ್ತೆ. ಹೊಸ ಹುರುಪಿನೊಂದಿಗೆ ಬಂದಿದ್ದಾರೆ. ಫಸ್ಟ್ ಟೈಮ್ ಮೂವಿ ಮಾಡಬೇಕು ಅಂತ. ಒಳ್ಳೇದಾಗ್ಲಿ ವಿನ್ಸೆಂಟ್ ಸರ್, ಟು ಯು ಆ್ಯಂಡ್ ಯುವರ್ ಹೋಲ್ ಟೀಮ್. ಆ್ಯಂಡ್ ಆಗಲೇ ಹೇಳಿದ ಹಾಗೆ ನಮ್ಮ ನಾರ್ಬರ್ಟ್ ಜೆರೋಮ್ ಸಲ್ದಾನ್ ಸರ್ ಆಸ್ಟ್ರೇಲಿಯಾನಲ್ಲೇ ಇರೋರು, ಆದರೆ ಮೂಲತಃ ಮಂಗಳೂರಿನವರು. ರೂಟ್ಸನ್ನು ಯಾವತ್ತೂ ಮರ್ತಿಲ್ಲ. ಸೊ ಮೂಲ ಬೇರೆ ಬಗ್ಗೆ ಜಾಸ್ತಿ ಕಾಳಜಿ ಇರುವಂಥವ್ರು. ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಈ ಸಾಂಗನ್ನು ಕೂಡ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ನಾರ್ಬರ್ಟ್ ಸರ್. ಸರ್, ಓವರ್ ಟು ಯು. ಪ್ಲೀಸ್ ಅಡ್ರೆಸ್ ದಿ ಗ್ಯಾದರಿಂಗ್. I have to speak only in English. During my days with Smita, and I will always see Kemal, just just hitting his thighs like on a drumming scene and whatever it is. So when I asked the mother, is the boy really interested in drumming? So she said, yeah, he is very much interested. So we put him for a drumming classes. He just started a year and a half ago, but we could see a lot of progress in what he is doing. And predominantly he prefers to do rock, metal, heavy metal and those kind of songs. And then the girl Karen,
we asked her what is her dream. She says she wants to be like Kylie Jenner, you know. So we said, okay, let's give it a try. But to get into a position like Kylie Jenner, you got to start from somewhere, you know. So you got to start small, then go big. So that is why we decided on we will do a scene, a movie kind of scene, and work towards it, and to take it as the days go by, to take it to the next level, and so on and so forth. So this is the actual background of the song and her aspirations. And to my surprise, the mother said she has also acted in one kind of a song or whatever it is. So we said, okay, we can add that into the mix, and we go from there. And that is how this idea originated. We met Vincent, and he told this is how it is going to be, and that is how it was shot. So this is the broad guidelines as to how we started this concept, and then how this concept has taken its root, and we want it to grow to a very, very big tree. So that's the plan, and that is the hope and aspirations of all of us here. Thank you very much. Yeah. Hi. Thank you, sir. ಸಂದೀಪ್ ಮಲಾನಿ. ಸೊ ಅಕಸ್ಮಾತ್ ಸಿನಿಮಾ ಆದರೂ ಕೂಡ ನೀವು ಕಂಟಿನ್ಯೂ ಇರ್ತೀರಾ ಸಿನಿಮಾನಲ್ಲಿ? ಇರ್ಬೋದು. ಆ್ಯಕ್ಚುಲಿ ನಾನು ಈ ಸಾಂಗಿಗೆ ಅದು ಆಕ್ಸಿಡೆಂಟ್ಲಿ ನಾನು ಆ್ಯಕ್ಟ್ ಮಾಡಿದ್ದು. ಇವರು ಡೈರೆಕ್ಟ್ರ್ ಮತ್ತು ಬಂದು ಕೇಳಿದಾಗ ಆ್ಯಕ್ಚುಲಿ ನನ್ನ ಮಗಳು ಆ್ಯಕ್ಟಿಂಗ್ ಮಾಡಲಿಕ್ಕಿಂತ ಇದ್ದದ್ದು, ಮತ್ತು ಇವರು ಹೇಳಿದರು ಅಂದರೆ ಓಲ್ಡ್ ಏಜ್ ವರ್ಷನ್ಗೆ ನೀವು ಮಾಡ್ಬೋದಂತ. ಹಾಗೆ ನಾವೊಂದು ಟ್ರೈ ಮಾಡು ಅಂತ ಹೇಳಿ ಮಾಡಿದ್ದು. ಗೊತ್ತಿಲ್ಲ, ಇದು ನಂದು ಫಸ್ಟ್ ನೋಡು. ಇನ್ನು ಆಫರ್ ಬಂದರೆ ಖಂಡಿತ. ಅವರು ಡೈರೆಕ್ಟ್ ಇನ್ನೂ ನನಗೆ ಆಫರ್ ಕೊಡಲಿಲ್ಲ, ಏನು ಹೇಳಲಿಲ್ಲ ಅವರು. ತುಂಬ ಖುಷಿಯಾಗಿತ್ತು ಆ್ಯಕ್ಟಿಂಗ್. ಅದು ನಾನು ಹೇಳಿದೆ SMS ಮಾಡೋದು ಸಣ್ಣ ರೋಲ್ ಆಗಿತ್ತು. ಇದು ಸ್ವಲ್ಪ ಒಂದು ಫುಲ್ ಫ್ಲೆಡ್ಜ್ ಆಗಿ ಫಸ್ಟ್ ಆಫ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆಯದಾಗಿತ್ತು. ಥ್ಯಾಂಕ್ ಯು. ಎಸ್, ಆಫ್ಟರ್ ಸ್ಮಿತಾ ಅವರ ಮಗಳನ್ನ ಮಾತಾಡ್ಸೋಣ. ಕರೀನ್ ಪಿಂಟು, ಇದು ಆ್ಯಕ್ಚುಲಿ ಬಂತು ನಿಲ್ತಾ ಇದೆ, ಇವಾಗ ಮೂವಿ ಆಗೋದಕ್ಕೆ ಹೊರಟಿದೆ. ಸೊ ವಾಟ್ ಯು ಸೇ? Actually, I can't understand Kannada. Okay, this project started because of you, so now it's becoming a movie. How you feel and what you say? What is your experience about this song? To be honest, I'm excited. At the same time, when Vincent sir asked me if you are interested in coming for this music show, I was like, yeah, why not? Let's try. That's what I thought. No, sorry, yeah, I'm living in India. Yeah, if I get chance, yes, definitely. But I'm more keen on modeling. Yeah. Sorry? Mangalore. No. No, I am looking forward to, yes. Yeah, I completed my 12th grade. Yeah. Thank you. Okay. ಸೊ ಫಸ್ಟ್ ಆಫ್ ಆಲ್ ನಾನು ನಾಬರ್ಟ್ಸ್ ಮತ್ತು ಲೈಕ್ ವಿನ್ಸೆಂಟ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.
ಅದೇ ನಾನು ಒಮ್ಮೆ ಮಂಗಳೂರಿಂದ ನಾನು ಬ್ಯಾಂಗ್ಳೂರಿಗೆ ಬರುವಾಗ ಜಸ್ಟ್ ಒಂದು ಕಾಲ್ ಬಂತು, ಲೈಕ್ ನೀ ಆ್ಯಕ್ಟ್ ಮಾಡ್ತೀಯಾ ಅಂತ, ಒಂದು ಸಾಂಗ್ ಉಂಟ ಅಂತ. ಸೊ ಯೂಶ್ವಲ್ ನನಗೆ ಲೈಕ್ ನಾನು ಲಾಂಗ್ ಟೈಮ್ ಆಯಿತು, ನಾನು ಒಮ್ಮೆ ಕೊಂಕಣಿ ಸಾಂಗ್ ಮಾಡಿದ್ದೆ ಒಂದು ಲೈಕ್ 4 years ಬ್ಯಾಕ್. ಸೊ ನನಗೆ ಟಚ್ ಇರಲಿಲ್ಲ. ಸೊ ನಾನು ಹೇಳಿದೆ ವಿಲ್ ಸಿ ಅಂತ, ಲೈಕ್ ಮತ್ತು ನನಗೆ ಲೈಕ್ ಅಶ್ವಿನ್ ಡಿಕೋಸ್ ಸಿಂಗರ್ ಮಂಗಳೂರಿಂದ. ಸೊ ಅವ್ರ ಹೇಳಿದ್ರು ಯು ಗೋ ಫಾರ್ ಇಟ್ ಅಂತ. ಸೊ ಮತ್ತು ಲೈಕ್ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ದರು, ಸೊ ಅವರ ಹೆಸರು ವಾಣಿ ಅಂತ. ಸೊ ಅವ್ರು ಹೇಳಿದ್ರು ಜಸ್ಟ್ ಹೋಗು, ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇದು ನನಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಥ್ಯಾಂಕ್ ಯು. ಗೊತ್ತಿಲ್ಲ. ನಮ್ಮ ಡೈರೆಕ್ಟರ್ ಎಲ್ರಿಗೂ ಕ್ವೆಶನ್ ಮಾರ್ಕ್ ಆಗಿ ಇಟ್ಟಿದ್ದಾರೆ. ಈ ಶುಡ್ ಒಂದು ಸಿನಿಮಾ ರಿಲೀಸ್ ಆಯಿತು, ಸಾಂಗ್ಸು. ಸೊ ಇವತ್ತು ಸಂಜೆ ಸಿಂಗಲ್ಸು. ಸೊ ಒನ್ ಆಫ್ ದ ಅಪ್ಕಮಿಂಗ್ ಅಂದರೆ ತುಂಬ ರಿನೌಂಡ್ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ ಆಗ್ತದೆ ಸಿರಿ. ಕಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತೀರಾ ಟೀಮ್ ಬಗ್ಗೆ? ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ. ಆ್ಯಕ್ಚುಲಿ ಲಕ್ಷ್ಮೀಕಾಂತು ಈ ಸಾಂಗ್ ತೊಗೊಂಡು ಫಸ್ಟ್ ಬಂದು ತೋರಿಸಿದ ತಕ್ಷಣವೇ ನನಗೆ ಡೌಟ್ ಆಯಿತು, ಇವರು ಇಷ್ಟು ವರ್ಷ ವೆಯ್ಟ್ ಮಾಡಿ ಶೂಟ್ ಮಾಡಿರೋದಾ, ಅಂದರೆ ಇಬ್ಬರು ಒಂದೇ ಥರ ಟ್ವಿನ್ಸ್ ಇದ್ದಾರಲ್ಲ ಹೇಗೆ ಅಂತ. ಆಮೇಲೆ ಗೊತ್ತಾಯಿತು ಅಮ್ಮ ಮಗಳು ಅಂತ ಹೇಳಿ. ಸೊ ಆಮೇಲೆ ದುಬೈಯಿಂದ ನಮ್ಮ ವಿನ್ಸೆಂಟ್ ಬಂದರು. ಅವ್ರು ಕೇಳಿದ್ರು, ಸರ್ ಹೇಗಿದೆ, ಲೈಕ್ ಹೇಗೆ ಮಾಡೋಣ ಅಂತೇಳಿ. ಇದ್ರ ಜೊತೆಗೆ ಅವ್ರದ್ದು 5 ಸಾಂಗ್ ತೊಗೊಂಡು ಬಂದರು. ಎಷ್ಟು ಮೆಲೋಡಿಯಾಗಿ, ಕಂಪೋಸ್ಡ್ ಆಗಿ, ನೀಟಾಗಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಇದನ್ನ ಹಾಡು ನೋಡಿದ್ಮೇಲೆ ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಸರಿ ಸರ್, ಹಾಗೆ ಮುಂದುವರಿತಾ ನೆಕ್ಸ್ಟು ಸಿನಿಮಾ ಮಾಡ್ಬೋದಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟು ರೆಡಿ ಇದೆ, ಸೊ ಸಿನಿಮಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಫರ್ದರ್ ಅಂತ ಹೇಳಿ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದರು. ಪ್ರೊಡ್ಯೂಸರ್ ನೋಬತ್ ಬಂದ ತಕ್ಷಣ ಹೇಳಿದ್ರು, ಸರ್ ಇಟ್ ಈಸ್ ಗೋಯಿಂಗ್ ಟು ಒನ್ ಆಫ್ ಗುಡ್. ಆ್ಯಕ್ಚುಲಿ ಈ ಸಾಂಗಿಂದ ವಿ ಹ್ಯಾವ್ ಟು ಕಮ್ ಬರಬೇಕು. ಮತ್ತು ನಮ್ಮದು 11 years ಓಲ್ಡ್ ಬಾಯ್, ಇವನು ಇದಕ್ಕೆ ಡ್ರಮ್ ಮಾಡಿದ್ದಾನೆ. ಸೊ ಡ್ರಮ್ ನುಡಿಸಿದ್ದಾನೆ. ಸೊ ಸಿನಿಮಾ ಪೂರ್ತಿ ಬ್ಯಾಕ್ಗ್ರೌಂಡು ಇವನೇ ಮಾಡಬೇಕು. ಸೊ ಅದೊಂದು ಹೋಪ್ ಇದೆ ಸರ್, ನಂಗೆ ತುಂಬ ಚೆನ್ನಾಗಿ ಈ ಹ್ಯಾಸ್ ಟು ಕಮ್ ಅಂತ ಹೇಳಿದ್ರು. ಸರಿ ಸರ್, ಹಾಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಇಲ್ಲಿ ಎಲ್ಲರೂ ಕೂತ್ಕೊಂಡು ಇದು ಸಾಂಗ್ ನೋಡಿ ಈ ಸಾಂಗ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಲೋಡಿಯಾಗಿ ಕೇಳುವಂಥದ್ದು. ಆಮೇಲೆ 5 ಸಾಂಗ್ಗಳು ತುಂಬ ಚೆನ್ನಾಗಿದೆ. 5 ಸಾಂಗ್ಗಳು ಕೇಳಿಸಿದ್ರು. ಇಟ್ ಇಸ್ ರಿಯಲಿ ಕಮ್ ಔಟ್ ವೆಲ್, ಬ್ಯೂಟಿಫುಲ್ ಆಗಿ. ಅಂದರೆ ಒಳ್ಳೆ ಸಿಂಗರ್, ಒಳ್ಳೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಲೆಫ್ಟ್ ಟು ರೈಟ್ ಕಂಪೋಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗು ಮುಂಬರೋ ದಿನಗಳಲ್ಲಿ ಸಿರಿ ಮ್ಯೂಸಿಕಲ್ಲಿ ಬರುತ್ತೆ, ನೋಡಿ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅದು ಇದೆ. ಅವರು ಹೇಳಿದ್ರು ಮೊದಲೇ ಅಡ್ವಾನ್ಸ್ ಹೇಳ್ಬಿಟ್ಟಿದ್ದಾರೆ, ನೀವು ಆ್ಯಕ್ಟಿಂಗ್ ಮಾಡ್ಬೇಕಂತೇಳಿ. ಗೊತ್ತಿಲ್ಲ ಏನಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ರಿಲೀಸ್ ಆಗ್ತದೆ, ಇವತ್ತೇ ರಿಲೀಸ್. ಇನ್ನು ರಿಲೀಸ್ ಆಗಿದೆ ಈಗ ಆಲ್ರೆಡಿ. ಇಟ್ ಇಸ್ ರಿಲೀಸ್ ಲೈವಲ್ಲಿದೆ, ಲೈವಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಇಟ್ಸ್ ಇನ್ ಸಿರಿ ಮ್ಯೂಸಿಕಲ್ಲಿ ಲೈವಲ್ಲಿದೆ. ಥ್ಯಾಂಕ್ ಯು. So he stays in Australia. So all the very best. Long way to go. God bless you. Would you like to speak something? No. And you have done a wonderful job. God bless you. So ಇಲ್ಲಿಗೆ ನೀನಿದ್ದರೆ ಸಿಂಗಲ್ಸ್ ಅಷ್ಟೇ ನಾವು ನೋಡಿದೀವಿ. ಸಿನಿಮಾ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.